ಅವತಾರು, ಟ್ರಾನ್ಸ್ಫಾರ್ಮರು, ಸೊ ಆ ಥರದ ಸಿನಿಮಾಗಳು ಮಾಡಿರೋಂಥ ರಿಗ್ಗರ್ಸ್ಗಳನ್ನೆಲ್ಲ ನಾವು ಕರೆದು ಅವ್ರನ್ನೆಲ್ಲ ಇಟ್ಟು ಯೂಟಿಲೈಸ್ ಮಾಡಿದ್ವಿ. ಪ್ರೀ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಅದಂತೂ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್. ಪ್ಯಾಕಪ್ ಹೇಳೋವರೆಗೂ ಹಿಂಗಿರೋ ಮನುಷ್ಯ, ಪ್ಯಾಕಪ್ ಅಂದರೆ ಫುಲ್ ಹಂಗಾಗ್ಬಿಡೋದು. ಮೇಜರಾಗಿ ದೇವ್ರ ಹತ್ರ ಬೇಡ್ಕೊತ ಇದ್ದೋ, ಅಪ್ಪ ನಾವು ಹೇಳಿದ ಟೈಮ್ನಲ್ಲಿ ಸಿನಿಮಾ ಬರಲೇಬೇಕು ಸರ್, ನಾವು ಕೊಟ್ಟಿದ್ದ ಮಾತು ಉಳಿಸ್ಕೊಳ್ಳೇಬೇಕು. ಟ್ರೈಲರ್ ಲಾಂಚಲ್ಲಿ ಅವ್ರು ಹೇಳ್ತಾ ಇದ್ರು, ಅಂದರೆ ನಾನೊಂದು 5 ಸಲ ಹೋಗೇ ಬಿಡಬೇಕಾಗಿತ್ತು ಅಂತ. ನೀವು ಕಂಡಂಗೆ ಆ ಥರದ್ದು ಏನಾದ್ರು ಆದವು ಸರ್ ಘಟನೆಗಳಲ್ಲಿ? ಆ ಥರದ್ದು ಸೀಕ್ವೆನ್ಸೇ ಆ ಥರದ್ದು ವೆರಿ ಟಫ್ ಸೀಕ್ವೆನ್ಸ್ಗಳು ಸರ್. ಜೀವ ಪಣ ಇಟ್ಟು ಮಾಡೋವಂಥದ್ದು, ಜೀವ ಪಣ ಇಟ್ಟೇ ಮಾಡೋವಂಥ ಸೀಕ್ವೆನ್ಸ್ಗಳು. ಅದರಲ್ಲೂ ನಮಗೆ ಮೋಸ್ಟ್ ಚಾಲೆಂಜಿಂಗ್ ಏನಂದರೆ ಇಲ್ಲಿ ಅವ್ರಿಗೆ ಸ್ಟಂಟ್ ಡಬಲ್ ಯೂಸ್ ಮಾಡೋಕ್ಕೆ ಆಗಲ್ಲ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅದು ಯಾಕಂದ್ರೆ ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ಏನಂದರೆ ಕೋರಿಯೋಗ್ರಫಿ ಎಲ್ಲ ಕತೆ ಹೇಳ್ಕೊಂಡು ಹೋಗ್ತಾ ಇದೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕತೆ ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಸ್ಟಂಟ್ ಡಬಲ್ನ ಇಡೋಕ್ಕೆ ಆಗಲ್ಲ. ಆ ಬಾಡಿ ಲ್ಯಾಂಗ್ವೇಜೇ ಕತೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅದೆಲ್ಲವೂ ಒಂದು ಇಂಟರ್ಲಿಂಕ್ ಆಗಿ ಹೋಗ್ತಾ ಇದೆ. ಸೊ ಅದರಿಂದ ರಿಷಬ್ ಸರೇ ಮಾಡಬೇಕು. ಮತ್ತು ಅದು ಅಂದ್ಕೊಂಡಿರೋ ಸೀಕ್ವೆನ್ಸನ್ನು ತುಂಬ ಯೂಜ್ ಇದೆ, ಮತ್ತು ವೆರಿ ರಿಸ್ಕಿ ಆಗೋಯ್ತು ಅದು. ಮತ್ತು ಆ ಲೊಕೇಶನ್ಸು, ಲೈವ್ ಲೊಕೇಶನ್ಸ್ ಯಾವುದನ್ನು ಸ್ಟುಡಿಯೋ ಒಳಗಡೆ ಇಟ್ಕೊಂಡು ಏನೋ ಒಂದು ಸೇಫಾಗಿ ಏನೋ ಮಾಡೋಣ ಅನ್ನೋ ಥರದ್ದು ಯಾವುದೂ ಇಲ್ಲ. ಎಲ್ಲ ರಿಯಲಿಸ್ಟಿಕ್ಕಾಗಿ ಅವರು ಪ್ಲ್ಯಾನ್ ಮಾಡಿಕೊಂಡ್ರು. ಪ್ರತಿಯೊಂದು ರೋಪ್ ಶಾಟ್ಸ್ಗಳಾಗಲಿ, ಯಾವ ರೆಗ್ಯುಲರ್ ರೋಪ್ ಶಾಟ್ಸ್ಗಳಲ್ಲ, ಎಲ್ಲ ಎಕ್ಸ್ಟ್ರೀಮ್ಲಿ ಹೈಲಿ ರಿಸ್ಕಿ ಮತ್ತು ವಿಜುವಲಿ ಫಂಟಾಸ್ಟಿಕ್ ಸೀಕ್ವೆನ್ಸ್ಗಳು ಅವೆಲ್ಲ. ಅದನ್ನೆಲ್ಲ ಅವ್ರು ಅಚೀವ್ ಮಾಡಿದ್ರು. ನಾವು ರಿಗ್ಗಿಂಗ್ ಟೀಮ್ಗಳಾಗಲಿ, ನಮ್ಮ ಲೋಕಲ್ ರಿಗ್ಗಿಂಗೋಸ್ಕರನೇ ಇದರಲ್ಲಿ ತುಂಬಾ ನಾವು ಪ್ಲ್ಯಾನಿಂಗ್ಸ್ಗಳಾಗಿತ್ತು. ರೋಪ್ಸ್ಗಳೆಲ್ಲ ನಿಮಗೆ ನಾವು ಲೋಕಲಲ್ಲಿ ಮೇಯ್ನಾಗಿ ರಿಗ್ಗರ್ ಮಂಜುನಾಥ್ ಅಂತ. ಸೊ ಅವ್ರನ್ನ ನಮ್ಮ ಪ್ರತಿಭೆ ಅವ್ರ ಮಂಜುನಾಥ್, ಚಂದ್ರು, ಬಸವ ಎಷ್ಟು ಪ್ರಮಾಣದಲ್ಲಿ ಹೆಂಗೆ ಎಳಿಬೇಕು ಅದು ತುಂಬ ಹೈಟ್ ಇದೆ ಸರ್. ನೀವು ಮೇಕಿಂಗಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ವೆರಿ ಹೈ ಇದೆ, ವೆರಿ ಟಫ್ ಟೆರೈನ್ ಅದೆಲ್ಲ. ಸೊ ಅದು ಮಾತ್ರ ಇಲ್ಲ, ನಾವು ಮತ್ತೆ ವರ್ಲ್ಡ್ ವೈಡ್ ನಾವು ಈ ಅವತಾರು, ಟ್ರಾನ್ಸ್ಫಾರ್ಮರು, ಸೊ ಆ ಥರದ ಸಿನಿಮಾಗಳು ಮಾಡಿರೋಂಥ ರಿಗ್ಗರ್ಸ್ಗಳನ್ನೆಲ್ಲ ನಾವು ಕರೆದು, ಸೊ ಅವ್ರ ನಿಟ್ಟೆಲ್ಲ ಕೆಲವೊಂದು ಸೀಕ್ವೆನ್ಸ್ಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನೆಲ್ಲ ಇಟ್ಟು ಯೂಟಿಲೈಸ್ ಮಾಡಿದ್ವಿ. ಸೊ ಆ ಥರದ ಸೀಕ್ವೆನ್ಸ್ಗಳು ಎಲ್ಲವೂ ಒಂದು ಹೊಸತನ ಒಂದು ಬೇಕು ವಿಜುವಲ್ನಲ್ಲಿ ಅನ್ನೋದರಲ್ಲಿ ತುಂಬ ಪರ್ಟಿಕ್ಯುಲರಾಗಿ ಇದ್ದರು ರಿಷಬ್ ಸರ್. ಸೊ ಅದನ್ನೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಅದೆಲ್ಲ ರಿಸ್ಕಿ ಶಾಟ್ಸ್ಗಳೇ ಸರ್, ಎಕ್ಸ್ಟ್ರೀಮ್ಲಿ ರಿಸ್ಕಿ. ಅದು ರಿಷಬ್ ಸರ್ ಇಂದ ಮಾತ್ರನೇ ಸಾಧ್ಯ ಆ ಥರದ ಸೀಕ್ವೆನ್ಸ್ಗಳು. ಕೆಲವೊಂದಂತೂ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಅದಂತೂ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್. ಅದು ಓನ್ಲಿ ಫೈಟ್ ಅಲ್ಲ. ಸೊ ಇದು ಏನೋ ಫೈಟ್ ಅಂದರೆ ಓಕೆ, ಇದು ಇವತ್ತು ನಾವು ಇದು ಮಾಡಿದ್ವಿ, ಇದಾದಮೇಲೆ ಇನ್ನೊಂದು ಮಾಡೋದು ಅಂತ. ಈ ಫೈಟ್ನಲ್ಲಿರೋ ಪರ್ಫಾರ್ಮೆನ್ಸ್ ಅದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ಗೆ ಒಂದು ಎನರ್ಜಿ ಬೇಕು. ಸೊ ಅದು ನಾನು ಇನ್ನೂ ಶೂಟ್ ಶುರುವಾಗಿ ಪ್ಯಾಕಪ್ ಅನ್ನೋ ಅಷ್ಟರಲ್ಲಿ ಎಂಟೈರ್ ಎನರ್ಜಿನ ಡ್ರೈನ್ ಔಟ್ ಆಗ್ಬಿಡೋದು. ಸೊ ಪ್ರತಿದಿನವೂ ಅದು ಒನ್ಸ್ ನಾನು ಪ್ಯಾಕಪ್ ಹೇಳೋವರೆಗೂ ಹಿಂಗಿರೋ ಮನುಷ್ಯ, ಪ್ಯಾಕಪ್ ಅಂದರೆ ಫುಲ್ ಹಂಗಾಗ್ಬಿಡೋದು. ಸೊ ಅಷ್ಟು ಅವ್ರಿಗೆ ತುಂಬ ಎನರ್ಜಿ, ಅವ್ರಿಗೆ ತುಂಬಾ ಇಲ್ಲಿ ಅವ್ರು ಖರ್ಚು ಮಾಡೋವಂಥ ಸೀಕ್ವೆನ್ಸ್ಗಳೆಲ್ಲ ಇದರಲ್ಲಿದ್ದಾವೆ ಸರ್. ನಮ್ಮ ಕಲಿಕೆ ಒಂದು ವಿಷಯ ಆದರೆ, ನಮ್ಮ ಯೋಚನೆ ಒಂದು ವಿಷಯ ಆದರೆ, ಇವೆರಡನ್ನೂ ಸೇರಿ ಸಿನಿಮಾ ಮಾಡೋದು. ಆದರೆ ಸಿನಿಮಾ ಒಂದು ಕಲಿಸುತ್ತೆ, ಆ ಟೈಮು, ಆ ಸಂದರ್ಭ, ಆ ಕತೆ ಒಂದು ಕಲಿಸ್ತಾ ಹೋಗುತ್ತೆ. ನಿಮಗೆ ಕಾಂತಾರ ಕಲಿಸಿಕೊಟ್ಟಿದ್ದು, ಇದರಿಂದ ನೀವು ಮುಂದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಸರ್? ಪ್ಲ್ಯಾನಿಂಗ್ ಸರ್. ಈ ಸಿನಿಮಾ ಫಸ್ಟು ಆ್ಯಕ್ಷನ್ಸ್ ನನಗೊಂದು ಸಲ ರಿಷಬ್ ಸರು ಎಕ್ಸ್ಪ್ಲೈನ್ ಮಾಡಿದಾಗ ನನ್ನೊಳಗಡೆ ಒಂದು ಡೌಟ್ ಇತ್ತು, ಇದು ಇಷ್ಟು ದೊಡ್ಡ ಸೀಕ್ವೆನ್ಸು ಇವರು ನಮ್ಗೆ ಕೊಡ್ತಾ ಇದ್ದಾರಲ್ಲ, ಇಲ್ಲ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ, ಸುಮ್ಮನೆ ನಾವು ಮಾಡಿ ಅದು ಏನೋ ಸರಿಯಾಗಿ ಬರ್ದಿರೋ ಹೋದರೆ ತುಂಬಾ ಲಾಸ್ ಆಗುತ್ತೆ. ಮತ್ತು ಸಿನಿಮಾ ಎಲ್ಲಿ ಟೈಮ್ಗೆ ರಿಲೀಸ್ ಆಗದೆ ಹೋಗ್ಬೋದು, ಇನ್ನೇನೋ ಆಗ್ಬೋದು, ಆ ಥರದ್ದೆಲ್ಲ ನನಗೆ ಡೌಟ್ಸ್ ಇತ್ತು. ಬಟ್ ರಿಷಬ್ ಸರ್ ಒಂದೇ ಮಾತು ಹೇಳಿದ್ರು, ಮಾಸ್ಟ್ರೇ ಈ ಥರದ್ದು ಸೀಕ್ವೆನ್ಸ್ಗಳೆಲ್ಲ ಒಬ್ಬ ಬಂಡು ಧೈರ್ಯ ಇರೋವಂಥ ವ್ಯಕ್ತಿನೇ ಮಾಡಬೇಕು. ಸೊ ಅದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಬನ್ನಿ ಒಳಗಡೆ ಅಂತ ಅವ್ರು ಒಳಗೆ ಕರ್ಕೊಂಡು, ಅದಾದಮೇಲೆ ನಮ್ಮ ಹೊಂಬಾಳೆ ಬೆನ್ನರು ವಿಜಯ್ ಸರು ಅವ್ರ ಆಫೀಸ್ಗೆ ಕರೆದು, ಮಾಸ್ಟ್ರೇ ಈ ದುಡ್ಡಿನ ಖರ್ಚಿನ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಏನು ಯೋಚನೆ ಮಾಡಬೇಡಿ, ಒಂದು 6 ದಿನ ಶೂಟ್ ಮಾಡಿ ಟೋಟಲ್ ಎಂಟೈರ್ ಸೀಕ್ವೆನ್ಸ್ನ ನೀವು ಫೈಟರ್ಸ್ಗಳನ್ನ ಸ್ಟಂಟ್ ಟೀಮ್ನ ಇಟ್ಕೊಂಡು ನೀವು ಶೂಟ್ ಮಾಡಿಬಿಡಿ, ಬಿಕಾಸ್ ಸೇಫ್ಟಿ ಇಂಪಾರ್ಟೆಂಟು. ಸೊ ಸ್ಟಂಟ್ ಟೀಮ್ನ ಇಟ್ಕೊಂಡು ನೀವು ಅದನ್ನೆಲ್ಲ ಶೂಟ್ ಮಾಡಿ ಅದೆಲ್ಲ ಅಚೀವಬಲ್ ಅಂತ ನಿಮ್ಗೆ ಅನ್ಸಿದ ಮೇಲೆ ನೀವು ರಿಷಬ್ ಸರ್ನ ಎಲ್ಲ ಟೋಟಲ್ ಟೀಮ್ನ, ಟೋಟಲ್ ಕ್ರೂನ, ಯಾಕಂದರೆ ನಾವು ಅದೇ ಹೇಳ್ತಾ ಇದ್ದಂಗೆ 1000 ಜನ, ಸೊ ಅವ್ರನ್ನೆಲ್ಲ ಇಟ್ಕೊಂಡು ನಾವು ರಿಸ್ಕ್ ನೋಡೋದು ಬೇಡ. ಸೊ ಫಸ್ಟು ಒಂದು ಸಲ ನೀವು ಕಂಪ್ಲೀಟಾಗಿ ಅದನ್ನೆಲ್ಲ ಅಚೀವ್ ಮಾಡಿ ನೋಡಿಬಿಡಿ, ಅದಾದಮೇಲೆ ಶೂಟ್ಗೆ ಹೋಗೋಣ. ಸರ್ ಆಲ್ಮೋಸ್ಟ್ ಇವಾಗ 60-70% ಖರ್ಚಾಗುತ್ತೆ ರಿಹರ್ಸಲ್ಗೆ. ಕರೆಕ್ಟ್. ಸೊ ಅಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳೋವಂಥ ಒಬ್ಬ ಪ್ರೊಡ್ಯೂಸರ್.
ಸೊ ಅವ್ರು ಕರೆದು ನನ್ನ ಆಫೀಸ್ ಕರೆದಾಗ ಖರ್ಚು ಸ್ವಲ್ಪ ನೋಡ್ಕೊಂಡು ಮಾಡಿ ಆ ಥರದ್ದೇನೋ ಒಂದು ಹೇಳ್ತಾರೆ ಅನ್ನೋ ಥರ ಮೈಂಡಲ್ಲಿ ಹೋದರೆ ಅವರು ಖರ್ಚು ಬಗ್ಗೆ ಯೋಚನೆ ಮಾಡಬೇಡಿ, ನಾವು ಯಾವತ್ತೂ ನಾವು ನಿಮ್ಮ ಜೊತೆ ಇದ್ದೀವಿ, ನಮ್ಮ ಕಂಪ್ನಿ ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ, ನೀವು ಖರ್ಚು ಬಗ್ಗೆ ಯೋಚನೆ ಮಾಡಬೇಡಿ, ಇದೆಲ್ಲ ಅಚೀವಬಲ್ಲ, ಸೇಫ್ಟಿಯಾಗಿ ಅಚೀವ್ ಮಾಡ್ಬೋದಾ ಅನ್ನೋದನ್ನು ಮಾತ್ರ ಫೋಕಸ್ ಮಾಡಿ, ಅದು ಅಚೀವಬಲ್ ಇದ್ದರೆ ನೀವು ಇದನ್ನು ಮುಂದಕ್ಕೆ ಹೋಗೋಣ ಅಂತ ಏನೇ ಹೇಳಿದ್ರು. ಯಾಕಂದರೆ ಆ ಸೀಕ್ವೆನ್ಸು ಪರ್ಟಿಕ್ಯುಲರ್ ಆಗಿ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಮುಂದೆ ಹೋಗ್ತಾನೇ ಬರ್ತಾಯಿತ್ತು. ಬೇರೆ ಬೇರೆ ಮಾಸ್ಟರ್ಗಳು ಮಾಡಬೇಕಾಗಿತ್ತು, ಅದು ಕೆಲವೊಂದು ಅದು ಮಾಡೋಕ್ಕೆ ಆಗದಿರಾ ಮತ್ತು ಕೆಲವೊಂದು ಡೌಟ್ಸಿಂದ ಅದು ಅಚೀವಬಲ್ ಇಲ್ಲ ಅಂತ ಆಲ್ಮೋಸ್ಟ್ ಆ ಸೀಕ್ವೆನ್ಸ್ನ ಮಾಡೋದು ಬೇಡ ವೈಂಡಪ್ ಮಾಡೋಣ ಅಂತ ಹೋಗಿದ್ದು ಸೀಕ್ವೆನ್ಸು. ಮತ್ತು ಸರಿ ನಾನು ಪರಿಚಯ ಆದಮೇಲೆ ಓಕೆ ಇವ್ರನ್ನಿಟ್ಟು ಒಂದು ಸಲ ಟ್ರೈ ಮಾಡೋಣ ಅಂತ ರಿಷಬ್ ಸರ್ ತೊಗೊಂಡಿದ್ದು ಅದೊಂದು ಚಾನ್ಸ್. ಸೊ ಅದು ಇಲ್ಲಿವರೆಗೂ ತೊಗೊಂಡ್ಬಂದಿದೆ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅದು. ಸೊ ರಿಸ್ಕಿಯೆಸ್ಟ್ ಆ್ಯಕ್ಷನ್ ಅದು. ಆ ಸೀಕ್ವೆನ್ಸ್ ಕಾಸ್ಟ್ಲಿ ಆಲ್ಸೋ. ಸೊ ತುಂಬ ಖರ್ಚಾಗಿ ಮಾಡಿರೋಂಥದ್ದು. ಖರ್ಚು ತುಂಬ ಹೈಲೈಟ್ ಮಾಡೋದಂತಲ್ಲ, ಖರ್ಚು ಆಗ್ತಾನೆ ಇದೆ. ಖರ್ಚಿನಕ್ಕಿಂತ ಇನ್ನೊಂದು ಖರ್ಚಿದೆ, ಸಮಯ ಅಲ್ವಾ. ಈಗ ಬೇರೆ ಅವರು KGF ಮಾಡೋ ಟೈಮಲ್ಲಿ ಸಿನಿಮಾ ಪೂರ್ತಿ ಮುಗಿಸ್ಬಿಡೋಣ, ಆಮೇಲೆ ರಿಲೀಸ್ ಡೇಟ್ ಫಿಕ್ಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದು ಅಲ್ವಾ ಹೊಂಬಾಳಿರು. ಆದರೆ ಕಾಂತಾರಕ್ಕೊಂದು ಟಾರ್ಗೆಟ್ ಇತ್ತು, ಈ ಡೇಟಿಗೆ ಬರ್ಬೇಕು ನಾವು ಅಂತ. ಆ ಒತ್ತಡನ ಹೆಂಗೆ ಸಹಿಸ್ಕೊಂಡ್ರಿ ಅಂತ. ಅದೇ ನಮ್ಗೆ ಮೇಜರ್ಲಿ ನಮಗೆ ನಾವು ಶೂಟ್ ಮಾಡ್ತಾ ಇದ್ದಾಗ ನಾವು ಮೇಜರಾಗಿ ದೇವ್ರ ಹತ್ರ ಬೇಡ್ಕೊತ ಇದ್ದೋ, ಅಪ್ಪ ನಾವು ಹೇಳಿದ ಟೈಮ್ನಲ್ಲಿ ಸಿನಿಮಾ ಬರಲೇಬೇಕು ಸರ್, ನಾವು ಕೊಟ್ಟಿದ್ದ ಮಾತು ಉಳಿಸ್ಕೊಳ್ಳೇಬೇಕು. ಸೊ ಅದೇ ರೀತಿ ಕ್ವಾಲಿಟಿನಲ್ಲೂ ಯಾವುದೇ ಥರದ್ದು ಕಾಂಪ್ರಮೈಸ್ ಆಗ್ದಿರಾ ರಿಷಬ್ ಸರ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಕರೆಕ್ಟಾಗಿ ಅಚೀವ್ ಆಗಬೇಕು ಅನ್ನೋದನ್ನು ಎಲ್ಲರೂ ಅಲ್ಲಿ ಇದ್ದಿದ್ದು ಟೋಟಲ್ ಎಲ್ಲ ಕ್ರೂನು ಇದ್ದಿದ್ದು ಒಂದೇ ಒಂದು ಬೇಡಿಕೆ ಅಂದರೆ ಅದೇ. ಲವ್ಲಿ ಸರ್, ಲವ್ಲಿ ಫೋನ್ ಬರ್ತಾಯಿದೆ ನಿಮಗೆ, ಸಿಕ್ಕಾಪಟ್ಟೆ ಫೋನ್ ಬರ್ತಾಯಿದೆ. ಶಾರ್ಟ್ ರೆಡಿ ಇದೆ, ಕೆಳಗೆ ಒಂದು ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿದ್ದಾರೆ, ಆದರೂ ನಮಗೊಂದು ಇಂಟರ್ವ್ಯೂ ಕೊಡ್ತಿದ್ದಾರೆ ಬಿಕಾಸ್ ಆಫ್ ಕಾಂತಾರ ಮತ್ತು ಕನ್ನಡ ಪಿಕ್ಚರ್ ಮೇಲಿರೋ ಅಭಿಮಾನ. ಸರ್ ಥ್ಯಾಂಕ್ ಯು ಸರ್, ಭಾಳ ವಿಷಯಗಳು ಮಾತಾಡಿದ್ವಿ. ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಹುಡ್ಕೊಳ್ತೀವಿ. ಒಳ್ಳೇದಾಗ್ಲಿಪ್ಪ ನಿಮಗೆ, ಒಳ್ಳೇದಾಗಲಿ. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಕಾಂತಾರ ಅನ್ನೋ ಒಂದು ಬೆರಗಿನ ಸಿನಿಮಾ ಎಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ. ಅರ್ಜುನ್ ಮಾಸ್ಟರ್ ಆಗಿರ್ಬೋದು, ಭೂಷಣ್ ಮಾಸ್ಟರ್ ಆಗಿರ್ಬೋದು, ನೃತ್ಯ ಮತ್ತು ಸಾಹಸ ಸಂಯೋಜನೆಯಲ್ಲಿ ಅದ್ಭುತವಾದ ಕರಾಮತ್ತನ್ನು ಕಾಂತಾರ ಅಧ್ಯಾಯ 1ರಲ್ಲಿ ತೋರಿಸಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ, ಕೆಲವೇ ಗಂಟೆಯಲ್ಲಿ ನಿಮ್ಮ ಮುಂದೆ ಕಾಂತಾರ ಬರುತ್ತೆ, ಮತ್ತಷ್ಟು ಮಗದಷ್ಟು ಮಾತನಾಡುವ ಹಾಗೆ ಮಾಡುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಈ ರೀತಿ ಅಂದ್ಕೊಂಡಿದ್ದು ಎಲ್ಲವೂ ಆಗಲಿ ಅಂತ ಹೇಳಿ ನಾನೊಬ್ಬ ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ಪಿಕ್ಚರನ್ನಾಗಿ ಆಶಯ ಮತ್ತು ಶುಭಾಶಯ ದೇವರಲ್ಲಿ ಬೇಡ್ತೀನಿ. ಇದಿಷ್ಟು ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮ. ಇದೇ ರೀತಿಯ ಮತ್ತೊಂದು ಹೊಸದಾದ ಕಾರ್ಯಕ್ರಮದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ.